ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ರೂಪಾ. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಅಂದರೆ, ನಾನು ನನ್ನ ತಂಗಿ ಪಾಪ ಈಗ ಸ್ವಲ್ಪ ಹೊತ್ತಾಗಿತ್ತು ಬಂದು. ಅವಳ ಮಗಳು ಮತ್ತು ನನ್ನ ಮಗಳು 4 ಜನ ಸೇರಿ ಸ್ವಲ್ಪ ನಂದು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಾಗಿತ್ತು. ಅಲ್ಲಿಗೆ ಹೊರಟ್ವಿ. ಅಂದರೆ ಆಟೋ ಹೇಳಿದ್ರು, ಬಸ್ಸಲ್ಲೇ ಹೋಗ್ಬೋದಿತ್ತು. ಬಟ್ ಪಾಪ ನನ್ನೂ ಕರ್ಕೊಂಡವಳು, ಇವರಿಬ್ಬರೂ ಕರ್ಕೊಂಡು ಆಗ್ತಿರಲಿಲ್ಲ. ಅವಳು ಬೇರೆ ಪ್ರೆಗ್ನೆಂಟ್ ಅಲ್ಲ, ಅದಕ್ಕೋಸ್ಕರ ಸೊ ಆಟೋನೇ ಮಾಡೋದು. ಆ ಆಟೋದಲ್ಲಿ ಪಾಪ ಅವಳಿಗೆ ತುಂಬ ಕಷ್ಟ ಆಗ್ಬಿಡ್ತು. ಅದು ಒಂಥರ ಆಪೆ ಗಾಡಿ ಇರುತ್ತಲ್ಲ, ಅದು ಚಿಕ್ಕ ಆಟೋ ಹೋಗಿದ್ರೆ ಅಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಇವರಿಬ್ಬರು ನೋಡಿ ಇಷ್ಟು ರೆಡಿಯಾಗಿ, ಇವರಿಬ್ಬರು ಅಲ್ಲಿ ಎಷ್ಟು ತಲೆ ತಿಂದರು ಗೊತ್ತಾ. ಸೊ ನಾವು ಹೋಗಿದ ಹತ್ರ ಯಾಕಾದರೂ ಕರ್ಕೊಂಬಂದುಬಿಟ್ವು ಅನಿಸ್ಬಿಡ್ತು. ಸೊ ನಾವು ಹೋಗಿದ್ದ ಕೆಲಸ ಏನಾಯಿತು, ಏನಕ್ಕೆ ಹೋಗಿದ್ವಿ ಅಂತ ನಾನು ಮುಂದೆ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಇತ್ತು, ಬರಬೇಕಾದ್ರೆ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ. ನಾನು ನಿಜವಾಗ್ಲೂ ತಲೆನೇ ನೋವೇ ಬಂದುಬಿಡ್ತು. ಅಲ್ಲಿ ಹೋಗಿದ್ದೇನೂ ಆಗಲಿಲ್ಲ. ಅವ್ರು ಹೇಳಿದ್ದೆ ಒಂದು ಡಾಕ್ಯುಮೆಂಟ್, ಅವ್ರು ಕೇಳಿದ್ದು ಒಂದು ಡಾಕ್ಯುಮೆಂಟ್ಸ್ ಆದರೆ ಅಲ್ಲಿ ಹೋದ್ಮೇಲೆ ಒಂದು ಡಾಕ್ಯುಮೆಂಟ್ಸ್ ಕೇಳಿದ್ರು. ನಾನು ಆಗ್ಬಿಡುತ್ತಲ್ವ ಅಂತ ಅದು ಗೊತ್ತಾಗಿದ್ದು ನಿನ್ನೆಯಿಂದ ಇವಾಗ ಕರ್ಕೊಂಡು ಹೋಗೋಕ್ಕೆ ಯಾರು ಇಲ್ವಲ್ಲ ಅಂತ ಅಂದರೆ, ಪಾಪ ನನ್ನ ತಂಗಿ ಬಂದಳು ಕರ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡ್ರೆ, ಪಾಪ ಕರ್ಕೊಂಡು ಹೋದ್ಲು. ನಾವೇ ಆಟೋದಲ್ಲಿ ಹೋದ್ವಿ. ಹೋದ್ಮೇಲೆ ಅಷ್ಟೊತ್ತು ನನ್ನ ಮನಸ್ಸಲ್ಲಿ ಕರ್ಕೊಂಡು ಹೋಗೋಕ್ಕೆ ಯಾರೂ ಇಲ್ವಲ್ಲಪ್ಪ ಅನಿಸ್ತಿತ್ತು. ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಈ ಡಾಕ್ಯುಮೆಂಟ್ಸ್ ಎಲ್ಲ ಇನ್ನೊಂದು ಬೇಕು, ಅದು ಬೇಕು ಅಂತ ಅಲ್ಲೇ ತಿಂದಾಕ್ಬಿಟ್ರು. ಪಾಪ ಅವಳು ಎಷ್ಟು ಓಡಾಡೋದು ಗೊತ್ತಾ. ಇಬ್ಬರೇ ಹೋಗಿದ್ದಿತ್ತು, ಇವರಿಬ್ಬರು ಚಿಕ್ಕ ಮಕ್ಕಳು ಬೇರೆ. ಎಷ್ಟು ಅಂದರೆ ಆ ಸೈಬರ್ಗೆ ಹೋಗ್ತಾಳೆ, ಈ ಸೈಬರ್ಗೆ ಹೋಗ್ತಾಳೆ, ಪಾಪ ತುಂಬ ಓಡಾಡ್ಬಿಡ್ಲು. ಕೊನೆಗೆ ಅದು ಆಗಲಿ ರಿಜೆಕ್ಟ್ ಆಯಿತು. ಏನಂತ ಅಂದರೆ UDID ಕಾರ್ಡ್ ಮಾಡಿಸ್ಬೇಕಾಗಿತ್ತು. ನಾನು ಏನಕ್ಕೆ ಅವಶ್ಯಕತೆ ಇಲ್ಲ ಅಲ್ವಾ, ಗುರುತಿನ ಚೀಟಿ ಇದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಅದೀಗ ಬೇಕೇ ಬೇಕಂತೆ. ಅದಿಲ್ಲ ಅಂದರೆ ಆಗಲ್ಲ, ರಿಜೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಪೆನ್ಷನ್ನು. ಸೊ ಓಕೆ, ಅದೇನು ಮಾಡಿಸೋದು ಯಾವಾಗ, ಅದು ಬರೋದು ಯಾವಾಗ. ನಾವಂತೂ ನಿಜವಾಗ್ಲೂ ಯೋಚನೆ ಒಂಥರ ಬಂದ ಅಲ್ಲಿಂದ ರೋಡ್ ಬೇರೆ ಚಿನ್ನಮ್ಮ ರೋಡ್ ಬೇರೆ ಕಿತ್ತಾಕ್ಬಿಟ್ಟಿದ್ದಾರೆ. ಆ ರೋಡು ಆಟೋ. ಸೊ ನಂತರ ಯಾರು ನೆಗ್ಲೆಕ್ಟ್ ಮಾಡಿಬಿಡಿ ಆಯಿತಾ, ಮಾಡಿಸ್ಕೊಳ್ಳಿ. ಯಾರೆಲ್ಲ ಇನ್ನೂ ಮಾಡಿಸಿಲ್ಲ ಹೋಗಿ ಮಾಡಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಅಂತ ಅವ್ರು ಏನು ಹೇಳಿದ್ರು ಈಗ ಮಾಡಿಸ್ಬಿಡ್ಬೇಕು ಅಂತ ನನ್ನ ಮನ್ಸಿಗೆ ಅನಿಸ್ಬಿಟ್ಟಿದೆ. ಇವತ್ತೊಂಥರ ಮೈಂಡ್ ಇದ್ರೆ ನಾಳೆ ಒಂಥರ ಮೈಂಡು, ಯಾವಾಗ ಏನು ಕೇಳ್ತಾರೆ ಅಂತಲೇ ಗೊತ್ತಾಗಲ್ಲ. ಅಂದರೆ 2 ಪೆನ್ಷನ್ ತೊಗೋತಿದ್ದಾರೆ ಅಂತಾರೆ. ನನ್ನೇ ಕೇಳಿದ್ರು. ನಂದು ಆ್ಯಕ್ಚುಲಿ ಪ್ರೆಗ್ನೆಂಟ್ ಆದಾಗ ಅಂಗನವಾಡಿಗೆ ಇದೇ ಅಡ್ರೆಸ್ದು ಇದು ಕೇಳ್ರಿ ಅಂತೇಳಿ ಆಧಾರ್ ಕಾರ್ಡ್ ಮಾಡಿಸಿದ್ದೆ. ನಮ್ಮ ಮನೇಲಿ ಅಂದರೆ ನನ್ನ ತವ್ರ ಮನೆಯದೊಂದು ಆಧಾರ್ ಕಾರ್ಡ್ ಇತ್ತು, ಆ ಅಡ್ರೆಸ್ದೊಂದು. ಸೊ ಈ 2 ಆಧಾರ್ ಕಾರ್ಡ್ ಇದೆ, ಅಲ್ಲೊಂದು ಪೆನ್ಷನ್ ತೊಗೋತಿದ್ರು ಅಂತ ಕೇಳ್ತಾರೆ. ಅಲ್ಲ ನಾವೇನು ನನಗೆ ಫಸ್ಟ್ ಆಫ್ ಆಲ್ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಇಲ್ಲ, ಎಷ್ಟೊಂದು ದಿನ ನನಗೆ ಕಾಲು ಈ ಥರ ಆಯಿತು ಅಂತ ಹೇಳಿ ಕೊರಗಿರೋದುಂಟು ಆಯಿತಾ. ಅದಾದಮೇಲೆ ನಂಗೆ ಪೆನ್ಷನ್ ತೊಗೊಳಕ್ಕೆ ಇಷ್ಟನೇ ಇರಲಿಲ್ಲ. ನೀವು ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ, ನನಗೆ ಈ ಥರ ಆಗಿ 5-6 ವರ್ಷ ನಾನು ಅಲ್ಲೇ ವೇಸ್ಟ್ ಮಾಡಿದೆ, ನಾನು ತೊಗೊಂಡೇ ಇಲ್ಲ. ಅಂಥದ್ರಲ್ಲಿ ದವ ಅದರಲ್ಲಿ 2 ತಾವು ತಿನ್ನೋಕ್ಕೆ ನಾವೇನಿದೆ ಆ ಥರ ಅಂತ ಹೇಳ್ದಾಗ ಒಂಥರ ಮನಸ್ಸು ಬೇಜಾರಾಗುತ್ತಲ್ವ. ಹಂಗೆಲ್ಲ ಮಾಡ್ಬಾರ್ದಮ್ಮ ಕಣ್ಣು. ಸೊ ಬಿಡಿ, ಅವ್ರಿಗೇನು ಗೊತ್ತಿರುತ್ತೆ ನಮ್ಮ ಮನಸ್ಸೇ ಸಹಿ ಇರುತ್ತೆ ಅಂತ. ಸೊ ನಾನು ಪ್ರೆಗ್ನೆಂಟ್ಗೋಸ್ಕರ ಅದು ಮಾಡಿಸಿದ್ದು ಇಲ್ಲಿಗೆ ಆಧಾರ್ ಕಾರ್ಡು. ಇಲ್ಲಾಂದರೆ ಅದೇ ಅಡ್ರೆಸ್ಸಲ್ಲೇ ಇರಲಿ ಅಂತಲೇ ನಾನು ಅಂದ್ಕೊಂಡಿದ್ದು. ಎಲ್ಲ ಇಲ್ಲಿಗೆ ಮಾಡಿಸ್ಕೊತಿದ್ದಾರೆ, ಆದರೆ ಪೆನ್ಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಚಿನ್ನಮ್ಮ ಸೊ ಓಕೆ ಫ್ರೆಂಡ್ಸ್ ಆಯಿತಾ. ಓಕೆ ಫ್ರೆಂಡ್ಸ್, ಇಷ್ಟೇ. ನಂತರ ಯಾರು ಹೋಗಿ ಮಾಡಿಸ್ಕೊಳ್ಳಿ ಆದಷ್ಟು ಬೇಗ. ಓಕೆ ಫ್ರೆಂಡ್ಸ್, ಇಷ್ಟೇ. ತುಂಬ ಬೇಜಾರಾಗ್ಬಿಟ್ಟಿದೆ ನನಗೆ. ಥ್ಯಾಂಕ್ ಯು, ಬಾಯ್.